ದಾಂಡೇಲಿಯ ಪ್ರವಾಸಿ ಮಂದಿರದ ಹತ್ತಿರ ಕಾಳಿ ನದಿಯ ದಂಡೆಯಲ್ಲಿ ಸುಮಾರು 40 ಮರಿಗಳಿಗೆ ಜನ್ಮ ನೀಡಿದ ಮೊಸಳೆ. ಒಂದು ಕಾಲದಲ್ಲಿ ದಾಂಡೇಲಿ ಎಂದರೆ ಕೈಗಾರಿಕಾ ನಗರಿ ಎಂಬ ಜನಪ್ರಿಯತೆಯನ್ನು ಗಳಿಸಿತ್ತು. ಆ ಜನಪ್ರಿಯತೆ ಇನ್ನೂ ಕೂಡ ಮುಂದುವರೆದಿದೆ. ಇತ್ತೀಚಿನ ಕೆಲವು ವರ್ಷಗಳಿಂದ ದಾಂಡೇಲಿ ಪ್ರವಾಸಿ ನಗರವಾಗಿಯೂ ಜಾಗತಿಕ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಇದರ ನಡುವೆಯೂ ಕಳೆದ ಕೆಲವು ವರ್ಷಗಳಿಂದ ಮೊಸಳೆ ದಾಳಿಯ ಮೂಲಕವೂ ಗಮನ ಸೆಳೆದಿರುವುದನ್ನು ನಾವು ಕಾಣುತ್ತಿದ್ದೇವೆ. ಈಗಾಗಲೇ ಇಲ್ಲಿಯ ಮೊಸಳೆಗಳು 5 ಬಲಿ ಪಡೆದಿರುವುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಮೊಸಳೆಗಳ ದಾಳಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ನಗರಸಭೆ, ತಾಲೂಕಾಡಳಿತ ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಆದಾಗ್ಯೂ ಆಗೊಮ್ಮೆ ಈಗೊಮ್ಮೆ ಆಹಾರವನ್ನರಸಿ ಮೊಸಳೆಗಳು ತಡೆಬೇಲಿಯನ್ನು ದಾಟಿ ಹೊರಗಡೆ ಬರುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ. ಕಳೆದ 2 ತಿಂಗಳ ಹಿಂದೆ ದಾಂಡೇಲಿಯ ಪ್ರವಾಸಿ ಮಂದಿರದ ಹತ್ತಿರ ಕಾಳಿ ನದಿಯ ದಂಡೆಯಲ್ಲಿ ಗವಿಯಾಕಾರದ ಸ್ಥಳವನ್ನು ಮಾಡಿಕೊಂಡು ಬೃಹತ್ ಗಾತ್ರದ ಮೊಸಳೆಯೊಂದು 40ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಟ್ಟಿದೆ. ಇದೀಗ ಆ ಮೊಟ್ಟೆಗಳು ಒಡೆದು ಮರಿಗಳಾಗಿ ಹೊರಬಂದಿವೆ. ನದಿ ದಂಡೆಯ ಪ್ರದೇಶದಲ್ಲಿ ಈ ಮೊಸಳೆಯ ಮರಿಗಳು ಓಡಾಡಿಕೊಳ್ಳಲು ಶುರುವಚ್ಚಿಕೊಂಡಿದೆ. ಕೇವಲ ಒಂದು ಮೊಸಳೆ ಸರಿಸುಮಾರು 40 ಮರಿಗಳಿಗೆ ಜನ್ಮ ನೀಡಿದರೆ, ನದಿಯಲ್ಲಿ 1000 ಸಂಖ್ಯೆಯಲ್ಲಿರುವ ಮೊಸಳೆಗಳು ಇನ್ನೆಷ್ಟು ಮರಿಗಳಿಗೆ ಜನ್ಮ ನೀಡಬಹುದು ಎಂಬ ಆತಂಕವೂ ಎದುರಾಗಿದೆ. ಮುಂದೊಂದು ದಿನ ಕಾಳಿ ನದಿ ಸಂಪೂರ್ಣ ಮೊಸಳೆಗಳ ಕೈವಶವಾಗಲಿದೆ. ಭವಿಷ್ಯದ ದಿನಗಳಲ್ಲಿ ಜಲಸಾಹಸ ಕ್ರೀಡೆಗೂ ಆತಂಕವನ್ನು ತಂದೊಡ್ಡುವ ದಿನ ದೂರವಿಲ್ಲ ಎಂಬ ಮಾತು ಕೂಡ ಚರ್ಚೆಯಲ್ಲಿದೆ. ಈ ನಿಟ್ಟಿನಲ್ಲಿ ಮೊಸಳೆಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇಂದು ಬುಧವಾರ ಸಂಜೆ 4 ಗಂಟೆ ಸುಮಾರಿಗೆ ಮೊಸಳೆಗಳ ಮರಿಗಳು ಅತ್ತಿಂದಿತ್ತ ಓಡಾಡುತ್ತಿರುವುದು ಕಂಡುಬಂದಿದೆ. ये भी छोटा है मगर सर ಒಳಗೆ ಹೋಯ್ತದ ಮನೆ ಅದ್ರ ಹೌದಲ್ರಿ ಅದ್ರ ಮನೆ ಅದ ಏನು 40 ಮರಿ ಇತ್ತಂತ 40 ಸ್ಟೇಟ್ಮೆಂಟ್ ನಿಂದ ಐತಿ ಮತ್ತೆ ಪೇಪರ್ನಾಗ ನಾನು ನೋಡ್ಕೊಂತ ಇದ್ದೆ ಸರ್ 2-3 ತಿಂಗಳಿಂದ ಓಹೋ ಅಷ್ಟು ಬಂದಲ್ಲ ಸರ್ ಹೊರಗೆ ಬಂದ ನಿಮಗಾಗಿ ಭೇಟಿಯಾಗಿ ಬಂದರು. ಅಲ್ಲ ಮುಂದಿನ ಫ್ಯೂಚರ್ ನಾವು ಇದೀವಿ ಇಲ್ಲಿ ಅಂತೇಳಿ ಅದ್ರೊಳಗೆ ಯಾರು ಹೋಗಂಗಿಲ್ಲ. ಹೋದ ಅಂದ್ರೆ ಹೋದ ಅಲ್ರಿ ಮುಂದಿನ ಫ್ಯೂಚರ್ ನಾವು ಇದೀವಿ ಅಂತೇಳಿ ಬಂದರು ಅವ್ರು ಅಂತ ನೋಡ್ರಿ. ಅದು ಮೇಲೆ ಬಂತಲ್ಲ ಹೊರಗೆ ಸಬ್ಬಿಯಪ್ಪು ರೇಂಜರ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ನಮ್ಮ ರಜಾಕ್ ಹೇಳ್ಬೇಕು. ರಜಾಕೆಲ್ಲ ಗೊಳೆ ಮಾಡಿ ಮತ್ತೊಂದು ಬುಟ್ಟೆ ಹಾಕಿಡ್ತಾನವ. ಇದ್ರ ಬಾಯಿ ಕಟ್ಟಿ ಅವನು ಸ್ಪೆಷಲ್ ಅದು. ಸ್ಪೆಷಲ್ ಯಾಕಂದ್ರೆ ಸರ್ ಒಂದು 5 ನಿಮಿಷ ಸೈಲೆಂಟ್ ಸರ್ ಎಲ್ಲ.